ಮಾಡೋಣ ಬಿಡು ಸ್ವಾತಿ. ದಿವಸ ನಿನ್ನ ಕೈ ಅಡುಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತೀಯ. ದಿವಸ ನಿನ್ನ ಕೈ ಅಡುಗೆ ತಿನ್ನೋ ಅದೃಷ್ಟ ಯಾರಿಗಿದೆಯೋ ಏನೋ. ಈ ಕೋತಿನ ಮದುವೆ ಆಗೋದಾ? ಆದ್ರಾಯ್ತು ಬಿಡು. ಮಾವ ಬಂದೆ. ಘಮ ಅಂತಿದೆ, ಬೇಗ ಬೇಗ ಬಡ್ಸು ಬೆಳ್ಳಿ. ಘಮ ಅಂತಿದೆ, ಬಾಯಲ್ಲಿ ನೀರು ಬರ್ತಿದೆ. ನೀನು ಹೇಳೋದು ನೋಡಿದ್ರೆ ನಾಳೆಯಿಂದ ನೀವೇ ಅಡುಗೆ ಮಾಡ್ಕೊತೀನಿ ಅನ್ನೋಗಿದೆ. ನಿಮ್ ಕೈಲಿ ಅಡ್ಗೆ ಮಾಡ್ಸೋದಾ? ನಾನಿರೋವರೆಗೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ಬೆಳ್ಳಿ, ನೀನೊಂದು ಕೆಲಸ ಮಾಡು, ನೀನು ಶೆಫ್ ಆಗ್ಬಿಡು. CM ಇಂದ PM ವರ್ಗೂ ನಿನ್ ಕೈ ರುಚಿ ಬೇಕು ಅಂತಾನೆ ಕ್ಯೂ ನಿಲ್ತಾರೆ. ನನಗೆ CM PM ಎಲ್ಲ ನೀವೇ ಮಾವ. ನಿಮಗಿಷ್ಟ ಆದ್ರೆ ಆ ದೇವ್ರಿಗೆ ತೃಪ್ತಿ ಪಟ್ಟಷ್ಟೇ ಖುಷಿ ಆಗತ್ತೆ. ಬೆಳ್ಳಿ, ನನಗೆ ನಾಳೆನೂ ಇದೇ ರೀತಿ ರುಚಿಯಾಗಿ ತಿಂಡಿ ಮಾಡ್ಕೊಡ್ತೀಯಾ? ಅಯ್ಯೋ ಅದಕ್ಕೇನಂತೆ ಮಾವ, ಎಲ್ಲ ತರಕಾರಿ ಹಾಕಿ ಬಿಸಿ ಬಿಸಿ ಪಲಾವ್ ಮಾಡ್ತೀನಿ, ಮೊಸರು ಬಜ್ಜಿ ಮಾಡ್ತೀನಿ, ಅದ್ರ ಜೊತೆಗೆ ಕಾಬೂಲ್ ಕಡಲೆಕಾಯಿ ಪಲ್ಯನೂ ಮಾಡ್ಕೊಡ್ತೀನಿ. ಕೇಳ್ತಾ ಇದ್ರೆ ಈಗಲೇ ತಿನ್ಬೇಕು ಅನಿಸ್ತಿದೆ. ಬೆಳ್ಳಿ, ನೀನ್ ಮಾಡಿರೋ ಅಡುಗೆ ತಿಂದು ತಿಂದು ಒಂದು ರೌಂಡ್ ದಪ್ಪನೇ ಆಗೋಗಿದ್ದೀನಿ ನಾನು. ಹಾಗ್ಯಾಕಂತೀರ ಮಾವ, ನೀವು ಇನ್ನೂ ತಿಂದು ಗಟ್ಮುಟ್ಟಾಗಿರ್ಬೇಕು. ಭರ್ಜರಿಯಾಗಿ ಭೋಜನ ಆಯ್ತು. ನನಗಂತೂ ಸಾಕಪ್ಪ. ಮಾವ ಇನ್ನೊಂಚೂರು ಬಡಿಸ್ತೀನಿ. ಸಾಕು, ಇನ್ನೊಂದು ತುತ್ತು ತಿನ್ನಕ್ಕೂ ನನಗೆ ಜಾಗ ಇಲ್ಲ. ಹೊಟ್ಟೆ ಫುಲ್ ಓಡಾಗೋಗಿದೆ. ಬೇಕಿದ್ರೆ ನಾಳೆ ತಿಂತೀನಿ. ಟವಲ್ ಮಾವ, ಹಾಗೆ ಹೋಗ್ಬೇಡಿ. ಬೆಳ್ಳಿ, ಮಾವ ನನ್ನ ಫೋನ್ ಅಲ್ಲೇ ಟೇಬಲ್ ಮೇಲಿದೆ, ಸ್ವಲ್ಪ ತಗೊಂಡು ಬರ್ತೀಯಾ? ತಂದೆ ಮಾವ. ಅಮ್ಮ, ಏನಾಯ್ತು ಬೆಳ್ಳಿ? ಅಯ್ಯೋ ಮಾವ, ಏನಾಗಿಲ್ಲ ಮಾವ. ಕಾಲ್ ಕೊಡಿಲಿ. ಏನಾಗಿಲ್ಲ ಮಾವ. ಕಾಲ್ ಕೊಡು. ಪರವಾಗಿಲ್ಲ. ಕಾಲ್ ಕೊಡು ಅಂದ್ರೆ ಕೊಡ್ಬೇಕು. ಕೊಡಿಲಿ ಮಾವ. ಕನ್ಸ್ ಮುಗ್ದೋಯ್ತಾ? ಇನ್ನು ಬಾಕಿ ಇದೆಯಾ? ಚಿಕ್ಕಿ, ಡುಯೆಟ್ ಅಲ್ಲಿ ಯಾವ ಹಾಡು ಹಾಡಿದ್ರಿ? ರಾಜ ಮುತ್ತು ರಾಜ ಅಂತ ಹೇಳ್ತಿದ್ದ. ಏ
ಸ್ವಾತಿ, ಅಯ್ಯೋ ಸ್ವಾತಿ, ನೋಡಲ್ಲಿ ಹೇಗ್ ನಾಚ್ಕೋತಿದ್ದಾರೆ. ಐಸ್ ತರ ಕರ್ಗ್ ಹೋಗ್ತಿದ್ದಾರೆ. ಹೀಗೆ ಬಿಟ್ರೆ ಚಿಕ್ಕಿ ಹರಿದು ನೀರಾಗ್ಬಿಡ್ತಾಳೆ. ಸ್ವಾತಿ, ಯಾರೋ ಮನೆ ಬಿಟ್ಟು ಹೋಗ್ತೀನಂತ ಲಗೇಜ್ ಪ್ಯಾಕ್ ಮಾಡ್ತಿದ್ರು. ಈಗ ನೋಡಿದ್ರೆ ಕನ್ಸಿನ ಲೋಕಕ್ಕೆ ಹೋಗಿರೋ ಹಾಗಿದೆ. ಅದ್ಯಾರೋ ಅಲ್ಲ, ಚಿಕ್ಕಿನೇ. ಚಿಕ್ಕಿ, ಮನೆಯಿಂದ ಯಾವಾಗ ಹೋಗ್ತೀಯಾ? ಬ್ಯಾಗ್ ಏನಾದ್ರೂ ತಂದ್ಕೊಡ್ಲಾ? ಚಿಕ್ಕಿ, ಬಸ್ ಏನಾದ್ರೂ ಮಿಸ್ ಆದ್ರೆ ಬೆಳಗ್ಗೆ ತನಕ ಕಾಯ್ಬೇಕಾಗತ್ತೆ. ನೀನ್ ಬೇಗ ಹೋಗು. ಏನು ಇಬ್ರು ಸೇರ್ಕೊಂಡು ನನ್ನನ್ನು ರೇಗಿಸ್ತಿದ್ದೀರಾ? ಅಯ್ಯೋ, ನಾವ್ಯಾಕೆ ರೇಗ್ಸೋಣ ಅಲ್ವಾ ಸ್ವಾತಿ? ಹೌದು, ಮತ್ತೆ ನಾವು ಎಷ್ಟೇ ಹೇಳಿದ್ರು ಕೇಳ್ದೇ ಇರೋರು ಮುತ್ತು ಅಕ್ಕನ ಜೊತೆ ಮಾತಾಡಿದ ತಕ್ಷಣ ಪ್ಲೇಟ್ ಚೇಂಜಾ? ಆಹಾ, ಬಲೆ ಇದೆಯಾ ಚಿಕ್ಕಿ? ಅದಕ್ಕೆ ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೊರಡಿ. ಹಾಗಲ್ಲ ಐಶು, ಬೆಳಗ್ಗೆ ಮುತ್ತು ಮಾವಂಗೆ ಟಿಫನ್ ಮಾಡಿಕೊಡ್ಬೇಕು. ಅವ್ರು ಯಾವತ್ತೂ ಆ ರೀತಿ ಕೇಳಿರ್ಲಿಲ್ಲ. ಅದಕ್ಕೆ ಟಿಫನ್ ಮಾಡಿಕೊಟ್ಬಿಟ್ಟು ಆಮೇಲೆ ಹೊರಡ್ತೀನಿ. ಟಿಫನ್ ಅಲ್ವಾ? ನಾನು ಮತ್ತೆ ಐಶು ಅತ್ತೆ ಮಾಡ್ಕೋತೀವಿ ಬಿಡಿ, ನೀವು ಹೋಗಿ. ಅದಕ್ಕೆ ಇವತ್ತಲ್ಲ, ಯಾವತ್ತೂ ಅಣ್ಣನಿಂದ ನಿಮ್ಮ ಮನ್ಸು ದೂರ ಆಗೋದಿಕ್ಕೆ ಬಿಡಲ್ಲ. ಯಾಕಂದ್ರೆ ನಿಮ್ಮ ಮನ್ಸು ಅವ್ರನ್ನ ಬಿಟ್ಟು ಹೋಗೋದಿಕ್ಕೆ ಒಪ್ಪಿಗೆ ಕೊಡಲ್ಲ. ಆದರೂ ಮಾಯಿಗೆ ಹಂಗೆ ಮಾತು ಕೊಟ್ಟಿದ್ದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಮನ್ಸಲ್ಲಿ ಮುತ್ತಣ್ಣನ ಪ್ರೀತಿ ಇದೆ, ಅದು ನಿಮಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಕರೆಕ್ಟ್ ತಾನೇ? ಹೀಗೆಲ್ಲ ಯೋಚನೆ ಮಾಡಿ ಅಪ್ಪನಿಂದ ದೂರ ಆಗೋದಲ್ಲ, ಅವ್ರಿಗಿನ್ನೂ ಹತ್ರ ಆಗ್ಬೇಕು ಚಿಕ್ಕಿ. ಬಾ ಸ್ವಾತಿ. ಕಂಗ್ರ್ಯಾಚುಲೇಷನ್ಸ್ ಮಾಯಾ, ನಾಳೆ ಚಪ್ರ ಹಾಕ್ತಿದ್ದಾರೆ. ನಾಳೆ ಚಪ್ರ, ಆಮೇಲೆ ಮದ್ವೆ, ಆಮೇಲೆ ಹನಿಮೂನು ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡ್ಕೊಳ್ಳೆ, ಸಖತ್ತಾಗಿರುತ್ತೆ. ಹಲೋ, ಸಮಾಧಾನ ಸಮಾಧಾನ. ನಾನೇ ಅಷ್ಟು ಎಕ್ಸೈಟೆಡ್ ಆಗಿಲ್ಲ. ನೀನ್ ನೋಡಿದ್ರೆ ಪ್ಲೇಸ್ ಕೂಡ ಡಿಸೈಡ್ ಮಾಡಿದ್ಯಾ? ಅದು ಆ ಬೆಳ್ಳಿಯಿಂದ ಆಣೆ ಮಾಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದೆ. ಬೆಳ್ಳಿ ಇಲ್ಲ ಅಂದ್ರೆ ಏನಾಯ್ತು? ಆ ಸ್ವಾತಿ ಐಶ್ವರ್ಯ ಇದಾರಲ್ಲ, ಅವ್ರ ಕಡೆ ಒಂಚೂರು ಗಮನ ಹರಿಸಿ. ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಏನಾದ್ರೂ ಒಂದು ಕಿತಾಪತಿ ಮಾಡೇ ಮಾಡ್ತಾರೆ. ಅಮ್ಮ ಸಾಕು, ನನ್ನ ಕೈಲಿ ಆಗ್ತಿಲ್ಲ. ಗೆಲ್ಬೇಕು ಅಂದ್ರೆ ನಾವಿಬ್ರು ಏನಾದ್ರೂ ಮಾಡ್ತೀವಿ. ಓಹೋ, ನೀನ್ ಹಠ ಹಿಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಚಿಕ್ಕಿ, ನಿನ್ ಕೈಯಲ್ಲಿ ಆಗಲ್ವಾ? ನೀನ್ ಗೆಲ್ಲೇಬೇಕು ಚಿಕ್ಕಿ. ಈಗ ಮಾಡು, ಆಡು ಆಡು ಆಡು. ಚಿಕ್ಕಿ 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 ಚಿಕ್ಕಿ. ಅಮ್ಮವ್ರೆ, ಅಮ್ಮ ಯಾರಿದ್ದೀರ ಮನೇಲಿ? ಏನಪ್ಪ? ಅಮ್ಮವ್ರೆ, ಗರಿನು ಮತ್ತೆ ಗಳವ ಚಪ್ರ ಪೂಜೆ ಕೊಟ್ಟು ಕಳ್ಸವ್ರೆ. ಸರಿ, ಒಂದು ನಿಮಿಷ ಇರು, ಬರ್ತೀನಿ. ಸರಿ ಅಮ್ಮವ್ರೆ. ತಗೋಪ್ಪ. ಐಶು ಅತ್ತೆ, ನಾಳೆ ಚಪ್ರದ ಪೂಜೆ ಮಾಡ್ತಾರಂತೆ, ಹೌದಾ? ಚಪ್ರದ ಪೂಜೆ ನಡೆದಿಲ್ಲ ಅಂದ್ರೆ ಬೆಳ್ಳಿ ಅದಕ್ಕೆ ಮದ್ವೆ ಆಗೋರ್ಗೂ ಇಲ್ಲೇ ಇರ್ತಾರಂತೆ. ಹೌದಾ ಚಿಕ್ಕಿ? ಅಯ್ಯೋ, ನಾನು ಯಾವಾಗ ಹೇಳ್ದೆ? ಅಯ್ಯೋ, ಈಗಷ್ಟೇ ಹೇಳಿದ್ರಲ್ಲ.
ಸರಿ ನಿಮ್ ಮಾತಿಗೆ ಒಪ್ಕೊಳ್ತೀನಿ, ಆದ್ರೆ ಒಂದ್ ಷರತ್ತು. ಏನದು? ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಪೂಜೆ ಕೆಲಸದಲ್ಲಿ ನೀವ್ ಯಾವ ತರಲೇನೂ ಮಾಡಬಾರ್ದು. ಓಕೆ ಡನ್. ಬೆಳ್ಳಿ ಬಾಯ್ಲಿ. ನೀವಿಬ್ರು ಆಟ ಆಡ್ತೀರಿ, ನಾನು ಬರ್ತೀನಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಸ್ವಾತಿ. ಬೆಳ್ಳಿ ಅದಕ್ಕೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾರೆ ಇವರು. ಅವರಿಂದ ಕಾಪಾಡೋದಕ್ಕೆ ಏನ್ ಮಾಡ್ಬೇಕು? ಏನಾದ್ರೂ ತರಲೆ ಕೆಲಸ ಮಾಡಬೇಕು. ಏನ್ ತರ್ಲೆ ಮಾಡೋಣ? ಬಾ. ಪ್ಲಾನ್ ಫಿಕ್ಸ್ ಆಯ್ತು. ತಂದಿದ್ದೀರಾ ತಾಯಿ? ಒಂದು ಬಟ್ಲಲ್ಲಿ ಅರಿಶಿನ, ಸ್ವಲ್ಪ ನೀರು ಕೊಡಮ್ಮ. ಕೊಡ್ತೀನಿ ಪುರೋಹಿತ್ರೆ. ಕುಡಿ. ಸರಿ ಪುರೋಹಿತ್ರೆ, ತರ್ತೀನಿ. ಬೆಳ್ಳಿ, ಮಾಯಾ ಇನ್ನು ಬಂದಿಲ್ವಾ? ಇಲ್ಲ ಶರ್ಮಿಳಕ್ಕ, ಇನ್ನ ರೆಡಿ ಆಗ್ತಿದ್ದಾರೆ. ಚಿಕ್ಕಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ ಚಿಕ್ಕಿ? ಅದ್ಗೆ ಬೊಂಬೆ ತರ ಕಾಣಿಸ್ತಿದ್ದೀರಾ. ಐಶು, ಬರೀ ಬೆಂಕಿ ಕಿಡಿ ನೋಡಿ ಇಷ್ಟೊಂದು ಖುಷಿ ಪಟ್ರೆ ಹೇಗೆ? ಅಲ್ಲಿ ನೋಡು, ವಾಲ್ಕೆನೋ ಬರ್ತಾ ಇದೆ. ವಾ ಮಾಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಅಂದಕ್ಕೆ ಇನ್ನೊಂದು ಹೆಸರೇ ಮಾಯಾ. ಮಾಯಾ ಅಂದ್ರೆ ಆಸಮ್ ಮಾರ್ವೆಲಸ್ ಅಂತ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು ಅದಕ್ಕೆ. ಮಾಯಾ, ಎಲ್ಲಿ ಕಾಲಿಟ್ಟಿದ್ಯಾ ನೋಡು. ಚಪ್ರದ ಪೂಜೆ ನಡೆಯೋ ಜಾಗದಲ್ಲಿ ಚಪ್ಪಲಿ ಹಾಕೊಂಡ್ ಬರಬಾರ್ದಮ್ಮ. ಉಪದೇಶ ಕೊಡಿ ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರಾ? ಎಷ್ಟು ಕೆಲಸ ಇದೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲ ವಿಷಯದಲ್ಲೂ ಮೂಗ್ ತೂರ್ಸಕ್ ಬರಬೇಡಿ. ಮಾಯಾ, ಏನ್ ಮಾತಾಡ್ತಾ ಇದ್ಯಾ ನೀನು? ಮೊದಲು ಹೋಗಿ ಚಪ್ಪಲಿ ಬಿಡು.
ಅದಕ್ಕೆ ನಾನು ಸಾರಿಗೆ ಮ್ಯಾಚ್ ಆಗೋ ಹಾಗೆ ಚಪ್ಪಲಿ ಹಾಕೊಂಡು ಬಂದಿದ್ದೀವಿ. ಈಗ ಅದನ್ನ ತೆಗೀರಿ ಅಂದ್ರೆ ಹೇಗಾಗುತ್ತೆ? ಪೂಜೆ ನಡೆಯೋದು ಬೇಡವಾ? ಒಂದು ಕಾರಣ ಕೊಡದೆ ಇದ್ರೆ ನಿಮಗೆ ಸಮಾಧಾನನೇ ಇಲ್ಲ ಅಲ್ವಾ? ಸರಿ, ಹೋಗ್ಬಿಡ್ತೀನಿ. ಏನ್ರಪ್ಪ ಸಂಬಾರ ನೆಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಎಲ್ಲ ರೆಡಿ ಐತ್ರೆ. ಹಾಗಾದ್ರೆ ಬನ್ನಿ. ಅಮ್ಮ ತಾಯಿ, ಬೆಳ್ಳಿ ಪೂಜೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಾಯಿ ಮರ್ತಿದ್ದಾರೆ, ಸ್ವಲ್ಪ ತಂದು ಕೊಡ್ತೀಯಮ್ಮ? ನಾನು ನೋಡೋಕೆ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ಕೆಲಸದವಳ ಥರನಾ ಇಲ್ಲ ಯಜಮಾನಿ ಥರನಾ? ಮಾಯಾ, ಒಂದು ನಿಮಿಷ ಅದಕ್ಕೆ. ಪುರೋಹಿತ್ರೆ, ನೀವೇ ಹೇಳಿ, ನಾನು ಕೆಲಸದವಳ ಥರ ಕಾಣಿಸ್ತಿದ್ದೀನಾ ಇಲ್ಲ ಯಜಮಾನಿ ಥರನಾ? ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಇಲ್ಲಿ ಕೆಲಸದವ್ರ ಥರ ಓಡಾಡ್ತಿರೋದು ಯಾರು ಹೇಳಿ? ನಿಮಗೆ ಹೇಳೋಕೆ ಕಷ್ಟ ಆದರೆ ನಾನು ಹೇಳ್ತೀನಿ ಕೇಳಿ. ನಿಮಗೆ ಏನೇ ಬೇಕಾಗಿದ್ರು ಆ ಮನೆ ಕೆಲಸದವ್ಳು ಬೆಳ್ಳಿಗೆ ಹೇಳಿ, ನನಗಲ್ಲ. ಸುಮ್ಮನೆ ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡಿ, ತಿಳಿತಾ? ಯಾರನ್ನ ಕೆಲ್ಸದವಳು ಅಂತಿದ್ದೀರಾ? ನೀನೊಬ್ಳು ಕಮ್ಮಿ ಆಗಿದ್ದೆ ನೋಡು. ಹೌದು ಕಣೆ, ಬೆಳ್ಳಿಗೆ ಕೆಲ್ಸದವಳು ಅಂತ ಹೇಳಿದ್ದು. ಏನೀಗ? ಕೊಬ್ಬು ತುಂಬಾ ಜಾಸ್ತಿನೇ ಇದೆ, ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಹೌದು, ನೀನ್ ತಂದು ಹಾಕಿದ್ದೆ ನೋಡು, ಅದಕ್ಕೆ ಜಾಸ್ತಿ ಆಗಿದೆ. ಮಾಯಾ, ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಸ್ವಲ್ಪ ಸಮಾಧಾನವಾಗಿರ್ಬಾರ್ದಾ? ನಾನೆಲ್ಲದಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿದ್ದೀನಿ, ಇವಳು ಕೆದಕ್ತಿದ್ದಾಳೆ, ಅದಕ್ಕೆ ನಂಗೆ ಕೋಪ ಬರ್ತಿದೆ. ಆಡಿ ಆಡಿ, ಈ ಆಟನ ಎಷ್ಟು ದಿನ ಆಡ್ತಿರೋ ನಾನು ನೋಡ್ತೀನಿ. ನೋಡಿದ್ರೆ ಅದಕ್ಕೆ ಹೇಗ್ ಮಾತಾಡ್ತಾಳೆ ಅಂತ ನನಗೆ ಕೋಪ ಬರ್ತದೆ. ಇನ್ನೇನು? ಐಶು, ಸ್ವಲ್ಪ ಸುಮ್ಮನಿರ್ತೀಯ ನೀನು? ಹೋಗ್ಲಿ ಬಿಡಿ, ಚಿಕ್ಕ ವಿಷಯನ ಯಾಕೆ ದೊಡ್ಡದು ಮಾಡ್ತೀರಾ? ಅದು ತೆಂಗಿನಕಾಯಿ ಬಂತು ನೋಡಿ, ಅಲ್ಲಿಡಮ್ಮ.